ವಾಟ್ಸಪ್ ಡಿಪಿಗೆ ಸಾವರ್ಕರ್ ಫೋಟೋ ಹಾಕಿದ್ದೆ ತಪ್ಪಾಯ್ತಾ? ಸಾವರ್ಕರ್ ಫೋಟೋ ಬಳಸಿದ್ದಕ್ಕೆ ಅವಾಚ್ಯ ಪದಗಳಿಂದ ನಿಂದನೆಯನ್ನ ಮಾಡಲಾಗಿದೆ. ವಾಟ್ಸಪ್ ಡಿಪಿಗೆ ಸಾವರ್ಕರ್ ಫೋಟೋವನ್ನ ಹಾಕಿದ್ದೆ ತಪ್ಪಾಯ್ತಾ? ಸಾವರ್ಕರ್ ಫೋಟೋ ಬಳಸಿದ್ದಕ್ಕೆ ಅವಾಚ್ಯ ಪದಗಳಿಂದ ನಿಂದನೆಯನ್ನ ಮಾಡಲಾಗಿದೆ. ಕಾನೂನು ವಿದ್ಯಾರ್ಥಿ ಚಂದನ್ಗೆ ಅನಾಮಧೇಯ ವ್ಯಕ್ತಿಯಿಂದ ಬೆದರಿಕೆಯ ಕರೆ ಬರ್ತಾ ಇದೆಯಂತೆ. ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ ಕಾನೂನು ವಿದ್ಯಾರ್ಥಿ ಚಂದನ್. ನವೆಂಬರ್ 6ನೇ ತಾರೀಕು ಅಪರಿಚಿತ ನಂಬರ್ನಿಂದಾಗಿ ವಾಟ್ಸಪ್ ಕಾಲ್ ಬಂದಿದೆ. ಪ್ರವೀಣ್ ಅಂತ ಹೇಳಿ ಪರಿಚಯ ಮಾಡಿಕೊಂಡಿದ್ದಾನೆ ವ್ಯಕ್ತಿ. ಆತ ಬೆದರಿಕೆ ಹಾಕಿದ್ದಾನೆ. ಸಾವರ್ಕರ್ ಫೋಟೋ ಬಳಸಿದ್ಯೇಕೆ ಅಂತ ಹೇಳಿ ವಿಚಾರಿಸಿರ್ತಾನೆ ವ್ಯಕ್ತಿ. ಡಿಪಿಯಿಂದ ಫೋಟೋವನ್ನು ತೆಗಿ ಅಂತ ಹೇಳಿ ನಿಂದನೆ ಕೂಡ ಮಾಡಿರ್ತಾನೆ. ಜೀವ ಬೆದರಿಕೆಯನ್ನು ಹಾಕಿದ್ದಾರೆ. ಬ್ರಿಟಿಷರ ಬೂಟ್ ನೆಕ್ಕಿದಂತಹ ವ್ಯಕ್ತಿ ಸಾವರ್ಕರ್ ಅಂತ ಹೇಳಿ ಅವಮಾನವನ್ನು ಮಾಡಿರ್ತಾನೆ. ಫೋನ್ ಕರೆ ಮಾಡಿರ್ತಾನಲ್ಲ ಪ್ರವೀಣ್ ಅಂತ ಹೇಳಿ ಏನು ಪರಿಚಯ ಮಾಡ್ಕೊಂಡಿರ್ತಾನೆ. ಫಸ್ಟ್ ಅದನ್ನು ತೆಗಿ, ಇಲ್ಲ ಅಂತಂದರೆ ಸರಿ ಇರಲ್ಲ ಅಂಥೇಳಿ ಹೆದರಿಕೆಯನ್ನು ಹಾಕಿರ್ತಾನೆ, ಬೆದರಿಸಿರ್ತಾನೆ ಆತನನ್ನು. ನಂಬರ್ ಅಡ್ರೆಸ್ ಚೆಕ್ ಮಾಡಿದಾಗ ಶೇಖ್ ಕುವೈತ್ ಅಂತ ಹೇಳಿ ಬೆಳಕಿಗೆ ಬಂದಿದೆ. ಪ್ರವೀಣ್ ಅಂತ ಹೇಳಿ ಪರಿಚಯ ಮಾಡ್ಕೊಂಡಿರ್ತಾನೆ, ಬಟ್ ಅಲ್ಲಿ ಶೇಖ್ ಕುವೈತ್ ಅಂತ ಹೇಳಿ ಗೊತ್ತಾಗುತ್ತೆ. ಹಲೋ ಹಲೋ ಯಾರು? ಹಾ ಹೌದು, ಯಾರಣ್ಣ? ಚಂದ್ರು ಅವರೇ, ಒಂದು ಮಾತು ಕೇಳಬೇಕು ನಿಮ್ಮ ಹತ್ರ. ಹೇಳೋಣ ಹೇಳೋಣ. ನೀವು ವಾಟ್ಸಪ್ ಡಿಪಿ ಹಾಕಿದ್ರಲ್ಲ, ಹಾ ಅವ್ರು ಯಾರು? ಯಾವ ವಾಟ್ಸಪ್ ಡಿಪಿ? ಯಾವಾಗ ನೀವು ಹಾಕಿದಿರಲ್ಲ, ಅದು ಮನುಷ್ಯ ದೇವರಿಗೆ ಹೂ ಹಾಕಿದಿರಲ್ಲ, ಹಾ ಅದು ಯಾರು? ಸಾವರ್ಕರ್ದು ಹಾಕಿದ್ದೀನಿ ನಾನು. ಅದ್ರ ಜೊತೆಗೆ ಮತ್ತೆ ಭಾರತ್ ಮಾತೆ ಫೋಟೋ ಹೂ ಹಾಕಿದ್ದೀನಿ. ಸಾವರ್ಕರ್ ಅಂದ್ರೆ ಯಾರು? ವೀರ್ ಸಾವರ್ಕರ್ ಅಂದ್ರೆ ಯಾರು ಅಂದ್ರೆ ಅಣ್ಣ? ಅವ್ನು ಯಾರು? ಯಾರು ಅಂದ್ರೆ ನೀವ್ ಹೇಳ್ಬೇಕು ಯಾರು ಅಂತ. ನಮಗೆ ಗೊತ್ತಿರೋದಕ್ಕೆ ಹಾಕಿ, ಯಾಕೆ ನಿಮಗೆ ಗೊತ್ತಿಲ್ವಾ? ಇಲ್ಲಪ್ಪ, ನಮಗೆ ಎಲ್ಲ ಗೊತ್ತಿಲ್ಲ ಅವ್ನು ಯಾರಂತ. ಯಾರಂತ ಹೇಳಿದ್ರೆ ಸ್ವತಂತ್ರ ಹೋರಾಟಗಾರರಲ್ಲಿ ಅವ್ರದ್ದು ಒಂದು ಅಪ್ರತಿಮವಾದ ಒಂದು ಪಾತ್ರ ಇತ್ತು. ಯಾರು ಹೇಳಿದ್ದು? ಯಾವ ಪುಸ್ತಕದಲ್ಲಿದೆ? ಅಲ್ಲ ಈಗ ಏನಾಗಬೇಕು ಹೇಳಿ ಅಣ್ಣ ನಿಮಗೆ. ನೀವು ಹೇಳ್ಕೊಂಡು ಫೋನ್ ಮಾಡ್ತೀರಿ. ನೀವು ಯಾರು? ಫಸ್ಟ್ ಆಫ್ ಆಲ್ ಹೆಸರು ಹೇಳಿ. ಮಾತಾಡೋ ನೆಟ್ಟಿ. ಅಲ್ಲ ಫಸ್ಟ್ ನೀವು ಯಾರು ಹೇಳ್ರಿ, ನಿಮ್ಮ ಹೆಸರು ಹೇಳ್ರಿ. ಇಂಡಿಯಾದಲ್ಲಿ ಇದ್ದಿ, ಇಂಡಿಯಾದಲ್ಲಿ ತಿಂದಿ, ಚಪ್ಪಲಿ ಹಾಕೊಂಡು ಫೋಟೋ ಎಲ್ಲ ಹಾಕೊಂಡು ಕೂತಿದ್ದೀರಾ? ತೆಗಿಯೋ ಅಜೆಂಡ ಫಸ್ಟ್. ನಾನು ಯಾರು ನಿನಗೆ ಹಾಕು ತೆಗಿಯೋದು. ನಾನು ಹಿಂದೂನೇ. ಹಿಂದೂನ ಅಣ್ಣ? ನಿಮ್ಮ ಹೆಸರು ಅಣ್ಣ? ಪ್ರವೀಣ. ಪ್ರವೀಣ ಯಾವ ಊರಣ್ಣ? ಹರಿದ್ಯಾ? ಈಗ ಹರಿದ್ಯಾ? ಅಲ್ಲ ಯಾವ ಊರಣ್ಣ? ಯಾವ್ದೋ ಇಟ್ಕೊಂಡು ಬೂಟ್ ಹಾಕೊಂಡು ಇಟ್ಕೊಂಡು ಡಿಪಿ ಹಾಕೊಂಡು ಎಷ್ಟು ಇದೆಯಲ್ಲ ನಿಮಗೆಲ್ಲ. ನೀವೆಲ್ಲ ತೆಗಿಯೋ ಜಾಣ ಒಂದು ಫೋಟೋ ಫಸ್ಟ್, ಡಿಪಿ ತೆಗಿಯೋ ಒಂದು. ಹಲೋ, ಹೆಚ್ಚಿನ ಮಾಹಿತಿಯನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೋಹನ್ ಕೃಷ್ಣ. ಎಸ್ ಮೋಹನ್, ಇದು ಯಾರು ಅಂತ ಹೇಳಿ ಈಗ ಫಸ್ಟ್ ಆಫ್ ಆಲ್ ಇನ್ನೊಬ್ರು ಡಿಪಿಯನ್ನ ನೋಡ್ಬಿಟ್ಟು ಕಾಲ್ ಮಾಡಿ, ಅದರಲ್ಲೂ ಕೂಡ ಆತ ಎಷ್ಟು ಅವಾಚ್ಯವಾಗಿ ಮಾತನಾಡ್ದ ಅನ್ನೋದನ್ನು ಕೂಡ ನಾವು ಕೂಡ ಕೇಳಿಸ್ಕೊಡ್ವಿ. ಆತ ಪ್ರವೀಣನ ಅಥವಾ ಶೇಖ್ ಕುವೈತ ಏನಿದೆ ಕಂಪ್ಲೀಟ್ ಆದಂತಹ ಮಾಹಿತಿ? ಈತನ ವಿರುದ್ಧವಾಗಿ ಕಂಪ್ಲೇಂಟ್ ದಾಖಲಾಗಿದೆಯಾ? ಕ್ರಮವನ್ನು ತೆಗೆದುಕೊಂಡಿದ್ದಾರಾ ಪೊಲೀಸರು? ಏನಿದೆ ಮಾಹಿತಿ? ಪರಿಚಯವಿಲ್ಲದ ವ್ಯಕ್ತಿಗೆ ಈತ ಅಪರಿಚಿತ ವ್ಯಕ್ತಿಯೊಬ್ಬ ದುಬೈನಿಂದ, ಒಂದು ಕುವೈತಿಂದ ಕರೆ ಮಾಡಿದ್ದಾನೆ ಅಂತೆಲ್ಲ ಹೇಳಲಾಗ್ತಾರಂಥದ್ದು. ಡಿಪಿಗೆ ಪರಿಚಯವಿಲ್ಲದ ವ್ಯಕ್ತಿ ಡಿಪಿಗೆ ಸಾವರ್ಕರ್ ಫೋಟೋ ಅನ್ನು ಬಳಸಿ ಏನು ಭಾರತ ಮಾತೆಗೆ ಪುಷ್ಪಾರ್ಚನೆ ಮಾಡುವಂತಹ ಒಂದು ಫೋಟೋವನ್ನು ಬಳಸಿದ್ದಾನೆ. ಈ ಒಂದು ಬಳಸಿದಂತ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವಂಥದ್ದು. ಅನಾಮಧೇಯ ವ್ಯಕ್ತಿಯೊಬ್ಬ ಈತನಿಗೆ ನವೆಂಬರ್ 6ರಂದು ಕರೆ ಮಾಡಿ ಈ ಒಂದು ವಾಟ್ಸಪ್ ಕರೆಯನ್ನ ಮಾಡಿ ಈ ರೀತಿಯಲ್ಲಿ ಅವಾಚ್ಯ ಶಬ್ದಗಳನ್ನ ನಿಂದನೆ ಮಾಡಿರುವಂಥದ್ದು. ಅದರಲ್ಲೂ ಒಬ್ಬ ಕಾನೂನು ವಿದ್ಯಾರ್ಥಿ ಈ ರೀತಿಯಲ್ಲಿ ಹಾಕೊಂಡಿರುವಂಥದ್ದು ಇಲ್ಲಿ ಒಂದು ಮುಖ್ಯವಾದ ಅಂಶ ಅಂತ ಹೇಳುತ್ತೆ. ಯಾಕಂತ ಹೇಳಿದ್ರೆ ಒಬ್ಬ ಕಾನೂನು ವಿದ್ಯಾರ್ಥಿಗೆ ಅರಿವಿರುತ್ತೆ ಯಾವ ಫೋಟೋ ಡಿಪಿ ಹಾಕೊಳ್ಬೇಕು, ಯಾವ ಫೋಟೋ ಡಿಪಿ ಹಾಕೋಬಾರ್ದು ಅಂತ ಹೇಳಿ. ಆದ್ರೆ ಈ ರೀತಿಯಲ್ಲಿ ಒಂದು ಧರ್ಮ ಮತ್ತು ಒಂದು ಧರ್ಮ ಒಂದು ಆಗಿ ಈ ರೀತಿಯಲ್ಲಿ ದುಬೈನಿಂದ, ಕುವೈತಿಂದ ಕರೆ ಮಾಡುವಂಥದ್ದು ನಿಜಕ್ಕೂ ಒಂದು ಅಪರಾಧ ಅಂತ ಹೇಳ್ಬೋದು. ಜೊತೆಗೆ ಈಗಾಗಲೇ ಈ ಭಾರತ ಮಾತೆಗೆ ಪುಷ್ಪಾರ್ಚನೆ ಮಾಡುತ್ತಿದ್ದ ಸಾವರ್ಕರ್ ಫೋಟೋ ಡಿಪಿ ಹಾಕಿದ ಚಂದನ್ ಶಿವಮೊಗ್ಗದ ಕೋಟೆ ಠಾಣೆಗೆ ದೂರನ್ನು ದಾಖಲಿಸಿದ್ದು. ಈಗ ಏನು ಕರೆ ಮಾಡಿದ ವ್ಯಕ್ತಿಯ ಶೋಧದಲ್ಲಿ ಇದೀಗ ಪೊಲೀಸರು ತೊಡಗಿರುತ್ತದ್ದು. ಮೇ ಬಿ ಎಲ್ಲೋ ಈತ ಪರಿಚಯ ಇರುವಂತಹ ವ್ಯಕ್ತಿಯ ರೀತಿಯಾಗಿ ಅನಿಸ್ತದೆ. ಯಾಕೆಂದ್ರೆ ಒಬ್ರು ನಂಬರ್ ಇನ್ನೊಬ್ರ ಹತ್ರ ಇರ್ಲಿಕ್ಕಂತೂ ಖಂಡಿತವಾಗಿಯೂ ಸಾಧ್ಯವೇ ಇಲ್ಲ. ಸೊ ಪರಿಚಯ ಇದ್ದುಕೊಂಡೇ ಈ ರೀತಿಯಾಗಿ ಏನಾದರೂ ಮಾಡಿರಬಹುದು. ಏನಾದರೂ ಇದ್ರ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಹೇಗೆ? ಅದೇ ಹಿಂದೂ ಸಂಘಟನೆಗಳಲ್ಲಿ ಏನು ಗುರುತಿಸಿಕೊಂಡಿದ್ದ ಚಂದನ್ ಬಗ್ಗೆ
ಏನು ಈಗ ತನಿಖೆ ನಡೆಸಲಾಗ್ತಾರಂಥದ್ದು. ಯಾಕೆ ಈ ನಾನು ಹಿಂದೂನೇ ತೆಗೆಯೋ ಫೋಟೋ ಅಂತಾನೆ ಆವಾಜ್ ಹಾಕಿರುವ ಅನಾಮಿಕ ಪರಿಚಯ ಇದಾನೋ ಅಥವಾ ಭಾಷೆಯಲ್ಲಿ ನೋಡಿದ್ರೆ ಆತ ಬೇರೆ ಧರ್ಮಕ್ಕೆ ಸೇರಿದಾನೋ ಅಂತ ಕಾಣುತ್ತೆ. ಆದ್ರೆ ಹಿಂದೂ ಯುವಕನಿಗೆ ಈ ರೀತಿಯಲ್ಲಿ ಆವಾಜ್ ಹಾಕಿರುವಂತದ್ದು ಮತ್ತು ಅವಾಚ್ಯ ಶಬ್ದಗಳನ್ನು ನಿಂದನೆ ಮಾಡಿದಂತ ಎಲ್ಲ ಕುಲಂಕಷವಾಗಿ ಪೊಲೀಸರು ತನಿಖೆ ನಡೆಸಿದ್ದಾರೆ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.